ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ, 1 BHF ಫ್ಲಾಟು, 2 BHF ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್. ಈಗ ವಿಷಯ ತಿಳಿಸೋದು ಅಂದರೆ, ಕೋಗಿಲು ನಿರಾಶ್ರಿತರಿಗೆ ಸುಮಾರು ಒಂದು 161 ಮನೆ ಡೆಮೊಲೇಷನ್ ಮಾಡಿತ್ತು ಫ್ರೆಂಡ್. ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಮನೆಗಳು ಫ್ಲ್ಯಾಟ್ಗಳು ಕೊಡ್ತೀವಿ ಅಂದಾಗ ಸಾಕಷ್ಟು ಜನ ಇಲ್ಲಿ 245 ಅರ್ಜಿಗಳು ಸಲ್ಲಿಸಿದ್ರಂತೆ. ಒಬ್ಬೊಬ್ಬರು 2 ರೇಷನ್ ಕಾರ್ಡೆಲ್ಲ ಇದುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಈಗ ಎಲ್ಲ ಟೋಟಲ್ ಮೈನಸ್ ಮಾಡಿ ಈಗ ಸದ್ಯಕ್ಕೆ ಮೊದಲ ಹಂತದಲ್ಲಿ ಅವ್ರು ತಿಳಿಸ್ತಾ ಇರೋದು, ಮೊದಲ ಹಂತದಲ್ಲಿ 26 ಜನಕ್ಕೆ ನಾವು ಇಂದು GPA ಕಚೇರಿಯಲ್ಲಿ ಏನು ಡಾಟಾ ರಾಜ್ಕುಮಾರ್ ಗಾಜಿನ ಮನೆ ಇದೆಯಲ್ಲ ಅಲ್ಲಿ ನಾವು ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ಇದು ನಿಮಗೆ ವಿಷಯ ಇಲ್ಲಿ ಹೇಳಬೇಕು ಅಂದರೆ, ಸುಮಾರು ಒಂದು 245 ಅರ್ಜಿಯಲ್ಲಿ ಈಗ ಮೊದಲ ಹಂತದಲ್ಲಿ ನಾವು ಕೊಡ್ತೀವಿ 26 ಕುಟುಂಬಗಳಿಗೆ ಹಕ್ಕುಪತ್ರ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ಹಕ್ಕುಪತ್ರ ಅಂದರೆ ಈಗ ನಮಗೆ ತಾತ್ಕಾಲಿಕ ಹಂಚಿಕೆ ಪತ್ರ ಕೊಟ್ಟಿರ್ತಾರಲ್ಲ ಅದೇ ಕೊಡ್ಬೋದು. ಬಟ್ ಈಗ ಹಕ್ಕುಪತ್ರ ಕೊಡ್ತೀವಿ ಇವತ್ತು ಸಂಜೆ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ಕೊಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸ್ತಾ ಇದೆ. ಇಲ್ಲಿ ಯಾರೇ ವಿರೋಧ ಆಗಲು ಪರ ವಿರೋಧವಾಗಲಿ, ರಾಜೀವ್ ಗಾಂಧಿ ವಸತಿ ನಿಗಮದಿಂದ 8 ವರ್ಷ 9 ವರ್ಷ 5 ವರ್ಷದಿಂದ ಫ್ಲ್ಯಾಟ್ಗಳು ಕಾಯಂತಾರೆ ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲ ಬಿಟ್ಟು ಈಗ ಏಕಾಏಕಿ 1 ವಾರದೊಳಗೆ ಕೊಡ್ತೀನಿ ಅಂತ ಇಲ್ಲಿ ಕೊಡ್ತಾಯಿದೆ ಫ್ರೆಂಡ್. ಇದು ಮೊದಲು ಆದ್ಯತೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅರ್ಜಿ ಸಲ್ಲಿಸುವಂಥ ಸುಮಾರು 5 ವರ್ಷದಿಂದ 6 ವರ್ಷ 8 ವರ್ಷ 9 ವರ್ಷ 3 ವರ್ಷ ಇದೆಲ್ಲ ಇದ್ದಾರೆ. ಅವ್ರಿಗೆ ಇದುವರೆಗೂ ಒಂದು ಫ್ಲ್ಯಾಟ್ಗಳು ಮಾಡಿಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಒಂದು 10 ಜನ 20 ಜನ ಇರೋ ಮನೆಗಳು ಸೇರ್ಕೊಂಡಿದ್ದಾರೆ. ಈ ಫ್ಲ್ಯಾಟ್ ದರ ರೇಟ್ ಬೇರೆ ಜಾಸ್ತಿ ಮಾಡಿದ್ದಾರೆ. ಮುಂಚೆ 10,16,000 ಇತ್ತು, ಅದ ನಂತರ 11,20,000 ಬಂತು. ಈಗ 13,20,000 ಆಗಿದೆ ಫ್ರೆಂಡ್. ಇಷ್ಟು ಹಂತವಾಗಿ ಇವರು ಜಾಸ್ತಿ ಮಾಡ್ಕೊಂಡು ಬಂದರು ಹೊರತು ಕಮ್ಮಿ ಅಂತೂ ಮಾಡಿಲ್ಲ ಫ್ಲ್ಯಾಟ್ಗಳು ಫ್ರೆಂಡ್. ಈಗ ಏನು SC ST ಅವರಿಗೆ ಈ ಫ್ಲ್ಯಾಟ್ ರೇಟ್ ನಡೀತಾ ಇರೋದು 10 ಲಕ್ಷ ರೂಪಾಯಿ ಸಬ್ಸಿಡಿ ಹೊರತುಪಡಿಸಿ, ಜನರಲ್ಗೆ 9,70,000 ರೂಪಾಯಿ ಇದೆ ಸಬ್ಸಿಡಿ ಹೊರತುಪಡಿಸಿ. ಈಗ BBMP ಕಡೆಯಿಂದ ಹಣ ಬಿಡುಗಡೆ ಮಾಡಿಕೊಡ್ತೀವಿ ಅಂದರೆ ಸುಮಾರು ಜನ ಒಂದು 500 ಜನಕ್ಕೆ ಹಣ ಬಿಡುಗಡೆ ಆದರೂ ಸಹ ಅವ್ರಿಗೆ ಹಣ ದೊರೆತಿಲ್ಲ, ಅವ್ರಿಗೆ ಹಣ ಸಿಕ್ಕಿಲ್ಲ. ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗ್ತಾರೆ ಬರ್ತಾರೆ, ಅವ್ರ ಅಕೌಂಟಿಗೆ ಇನ್ನೂ ಟ್ರಾನ್ಸ್ಫರ್ಸ್ ಆಗಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಇನ್ನೂ ಒಂದು 1000 ಜನ ಹತ್ತಿರ ಇಲ್ಲಿ BBMP ಕಡೆಯಿಂದಲೂ ಸಹ ಹಾಕಿದ್ದಾರೆ. ಅವ್ರಿಗೇನು 2ನೇ ಹಂತದಲ್ಲಿ ಆಗಿದೆಯೇನೋ. ಒಟ್ಟಿನಲ್ಲಿ ಇಲ್ಲಿ ಒಂದೊಂದು ನಿಗೂಢ ಆಗಿದೆ ಅಂತಲೇ ಹೇಳ್ಬೋದು. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಏನು 1 BHF ಫ್ಲ್ಯಾಟ್ಗಳು ಒಂಥರ ನಿಗೂಢನೇ ಆಗಿರ್ಬೋದು. ಯಾಕೆಂದರೆ ಈ ಕಡೆ ಕೆಲಸ ನಡೀತಾ ಇಲ್ಲ, ಒಂದು ಕಡೆ ಕೆಲಸ ನಡೀತಾ ಇಲ್ಲ, ಇನ್ನೊಂದು ಕಡೆ ರೆಡಿ ಆಗಿರೋವು ಸಹ ಲೋನ್ ಮಾಡಿಸ್ತಾರೆ, ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಅಂತಲೇ ಅಲ್ಲಿ ಲೋನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರು EMI ಕಟ್ತಾಯಿದ್ರು. ಸುಮಾರು 4 ತಿಂಗಳು 5 ತಿಂಗಳು EMI ಕೊಡ್ತಿದ್ರು ಸಹ ಸರ್ಕಾರದಲ್ಲಿ ಯಾವುದೇ ರೀತಿ ಜನರು ಸ್ಪಂದಿಸ್ತಿಲ್ಲ. ಸ್ವಲ್ಪ ಮೇಂಟೆನೆನ್ಸ್ ಇದೆ ಅಥವಾ ಮೀಟ್ರು ಇನ್ನೂ ಹಾಕಿಲ್ಲ ಅಥವಾ ಕರೆಂಟಿನ ಕಲೆಕ್ಷನ್ ಆಗಿಲ್ಲ, ಯಾವುದೇ ರೀತಿ ಒಂದು ಹೇಳಿ ಸಬೂಬು ಹೇಳಿ ಅವ್ರನ್ನ ಮುಂದಕ್ಕೆ ಕಳಿಸ್ತಾ ಇದೆ. ನೆಕ್ಸ್ಟ್ ತಿಂಗಳಲ್ಲಿ ಕೊಡ್ತೀನಿ, ನೆಕ್ಸ್ಟ್ ತಿಂಗಳಲ್ಲಿ ಕಳಿಸ್ತೀನಿ ಅಂದರೆ ಎಕ್ಸಾಂಪಲು ಬಿದ್ರಳ್ಳಿ ಆಗಿರ್ಬೋದು, ನೆಲಗುಳಿ ಆಗಿರ್ಬೋದು, ಇವೆಲ್ಲ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿದ್ದಾವೆ. ಮತ್ತು ಸಿಟಿಯಲ್ಲೆಲ್ಲೂ ಸಹ ಲೋನ್ ಅಪ್ಲೈ ಮಾಡಿದ್ದೀವಿ, ಕೆಂಚಂಪುರ ಲೋನ್ ಅಪ್ಲೈ ಮಾಡಿದ್ದೀವಿ. ಇವೆಲ್ಲ ಅಷ್ಟೇ, ಇವೆಲ್ಲ ಲೋನ್ಗಳು ಮಾಡಿಸ್ಕೊಂಡು ನಾವು ನೆಕ್ಸ್ಟ್ ತಿಂಗಳು ಅಂತ ಇಲ್ಲಿ ಶಿಫ್ಟಿಂಗ್ ಮಾಡ್ತಾನೆ ಇದ್ದಾರೆ ಫ್ರೆಂಡ್. ಇಷ್ಟು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಸುಮಾರು ಇದ್ದಾವೆ. ಅವ್ರನ್ನೆಲ್ಲ ಬಿಟ್ಟು ಈಗ ನಿರಾಶ್ರಿತ ನಾವು ಮಾನವ ದೃಷ್ಟಿಯಿಂದ ಅಂದರೆ ಅವರಿಗೆ ಅನುಕಂಪದಿಂದ ನಾವು ಅವ್ರಿಗೆ ಮನೆ ಕೊಡ್ತಾಯಿದ್ದೀವಿ. ಮೊದಲ ಹಂತದಲ್ಲಿ 26 ಜನಕ್ಕೆ ಕೊಡ್ತೀವಿ ಇವತ್ತು ಸಂಜೆ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ಇತ್ತ ಫಲಾನುಭವಿಗಳೆಲ್ಲ ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಇವರು ಸರ್ಕಾರ ಹಠಕ್ಕೆ ಬಿದ್ದು ನಾವು ಕೊಡಲೇಬೇಕು ಕೂಲಿಯ ಜನರಿಗೆ ಅಂತ ಇಲ್ಲಿ ಸರ್ಕಾರ ಫ್ಲ್ಯಾಟ್ಗಳು ವಿತರಣೆ ಹಕ್ಕುಪತ್ರ ಕೊಡ್ತಾಯಿದೆ ಫ್ರೆಂಡ್. ಇಲ್ಲಿ 2 ಸಮಸ್ಯೆಗಳ ಮಧ್ಯೆ ಸರ್ಕಾರ ಅವರು ಹಿಡಿದಿರೋ ಹಾದಿ ಸರಿ ಅಂತಲೇ ಅವರು ಇಲ್ಲಿ ಕೊಡ್ತಾಯಿದೆ. ಹಿಂದೆ ಫಲಾನುಭವಿಗಳು ಏನೇ ಆಗಲಿ ಮುಂದಕ್ಕೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಈಗ ಇವರು ಮನೆಗೆ ಕೊಡಲೇಬೇಕು, ಕೋಗಿಲು ಜನಗಳಿಗೆ ಮನೆಗೆ ಕೊಡಲೇಬೇಕು ಹಕ್ಕುಪತ್ರ. ಮಾನವ ದೃಷ್ಟಿಯಿಂದ ಅನುಕರಣೆ ದೃಷ್ಟಿಯಿಂದ ನಾವು ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಫ್ಲ್ಯಾಟ್ಗೆ ಅರ್ಜಿ ಹಾಕ್ಕೊಂಡು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಎಷ್ಟು ಜನ ಯಾವಾಗ ಕೊಡ್ತಾರೆ, ಸರ್ಕಾರದ ಮೇಲೆ ನಂಬಿಕೆನೇ ಇಲ್ದಂಗೆ ಆಗೈತೆ. ಇದು ನಮ್ಗೆ ಬರುತ್ತಾ ಇಲ್ವೋ ಅನ್ನೋದು. 1 ಲಕ್ಷ ರೂಪಾಯಿ 50,000 ರೂಪಾಯಿ ಕಟ್ಟೋರಿದ್ದಾರೆ,
ಫುಲ್ಲು ಪೇಮೆಂಟ್ ಮಾಡಿ ಕಾಯ್ಕೊಂಡಿರೋರಿದ್ದಾರೆ. ಇಲ್ಲಿ ಒಂಥರ ಹೆಂಗಪ್ಪ ಅಂದರೆ ಈ ಕೇಳೋರಿಲ್ಲ ನನಗೆ ಆಡೋರಿದೆ, ಈ ಥರ ಆಡೋರಿದೆ. ಇಲ್ಲಿ ಏನು ಹೇಳಿದ್ರು ಏನು ಮಾಡಿದ್ರು ಬೇಜಾರು. ನಾವು ಒಂದು BHK ಫ್ಲ್ಯಾಟ್ ತಗೊಂಡಿದ್ದೀವಿ, ನಮಗೂ 5 ವರ್ಷ ಆದರೂ ಕೊಟ್ಟಿಲ್ಲ. ನಾವು ಕಾಯ್ತಾಯಿದ್ವಿ, ರಾಜೀವ್ ಗಾಂಧಿ ವಸತಿ ನಿಮ್ಗೆ ಹೋಗ್ತೀವಿ, ಯಾವಾಗ ಕೊಡ್ತೀರಾ ಸರ್ ಅಂತೀವಿ. ಮುಂದಿನ ತಿಂಗಳು ಕೆಲಸ ಶುರುವಾಗ್ತೈತೆ ಅಂತಾರೆ. ಇಲ್ಲಿ ಯಾವ ಕೆಲಸ ಶುರುವಾಗುತ್ತೆ, ಯಾವ ಫ್ಲ್ಯಾಟ್ ಕೊಡ್ತಾರೋ ಅನ್ನೋದೇ ಇಲ್ಲಿ ದೊಡ್ಡ ನಿಗೂಢ ಆಗಿದೆ. ಇದಕ್ಕೆಲ್ಲ ಏನು ಹೇಳಬೇಕು ಸರ್ಕಾರಕ್ಕೆ ಅನ್ನೋದೇ ಇಲ್ಲಿ ಆಗಬೇಕು. ಅವ್ರು ಕೊಟ್ಟಾಗ ಈ ಸ್ಥಳ ಲೆವೆಲ್ಲು ಬಂದಿದ್ವಿ, ಜಿದ್ದಿ ಬಿದ್ದು ಈಗ ಸದ್ಯಕ್ಕೆ ಕೋಜಿಲ್ ಜನರಿಗೆ ಮೊದಲ ಹಂತದಲ್ಲಿ ಇವತ್ತು ಫ್ಲ್ಯಾಟ್ಗಳು ಹಂಚಿಕೆ ಮಾಡ್ತಾಯಿದ್ದಾರೆ. 26 ಜನಕ್ಕೆ ಅಂತ ತಿಳಿಸ್ತಾಯಿದ್ದಾರೆ. ಆಮೇಲೆ ನೆಕ್ಸ್ಟು ಸ್ವಲ್ಪ ದಿನಕ್ಕೆ ಇನ್ನು ಎಷ್ಟು ಜನ ಆಗುತ್ತೋ ಗೊತ್ತಿಲ್ಲ. ಟೋಟಲ್ 165 ಡೆಮೊಲೇಷನ್ ಮಾಡಿದ್ದಾರೆ. ಇವರು ಯಾರು ಎಲ್ಲ ಕನ್ನಡದವರು ಇವರಲ್ಲ ಅಂತ ತಿಳಿಸ್ತಾರೆ. ಫ್ರೆಂಡ್, ಇಲ್ಲಿ ಅರ್ಹತೆ ಅವರು ಯಾವ ರಾಜ್ಯದವರಾಗಿರ್ಬೋದು, ಯಾರಾಗಿರ್ಬೋದು, ಬೆಂಗಳೂರಿನಲ್ಲಿ 5 ವರ್ಷ ಇರಬೇಕು, ಬೆಂಗಳೂರು ಅಡ್ರೆಸ್ಸಲ್ಲೆಲ್ಲ ಇರಬೇಕು. ಅಂದರೆ ರೇಷನ್ ಕಾರ್ಡ್ ಆಗಿರ್ಬೋದು, ID ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡು ಎಲ್ಲೇ ಆಗಲಿ ಬೆಂಗಳೂರು ಅಡ್ರೆಸ್ಸಲ್ಲಿ ಇರಬೇಕು. ಇವರು ಯಾವ ಭಾಷೆ ಆದರೂ ಪರವಾಗಿಲ್ಲ, ನಾವು ಬೆಂಗಳೂರಲ್ಲಿ ಅಡ್ರೆಸ್ಸಲ್ಲಿ 5 ವರ್ಷ ಮೇಲ್ಪಟ್ಟವ್ರಿಗೆ ಎಲ್ಲರಿಗೂ ಕೊಡ್ತೀವಿ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸ್ತಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈಗ ಸರ್ಕಾರ ಈ ಥರ ತಿಳಿಸ್ತಾ ಇದೆ, ಏನೋ ಒಂದು BHF ಮಾಹಿತಿ ಅಂತ. ಫ್ರೆಂಡ್, ಈಗ ಸುಮಾರು ಜನ ಫ್ಲ್ಯಾಟ್ಗಳೆಲ್ಲ ನಿಂತೋಗಿವೆ, ಫಲಾನುಭವಿಗಳೆಲ್ಲ ತುಂಬ ನೊಂದ್ಕೊತಾ ಇದ್ದಾರೆ. ಈಗ ಸದ್ಯಕ್ಕೆ ಈಗ ಸರ್ಕಾರ ಜಿದ್ದಿ ಬಿದ್ದೋದ್ರಿಂದ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಆದಿ ನಡೆ ಅಂತ ತಿಳಿಸಿದೆ. ಏಕೆಂದರೆ ಇಲ್ಲಿ ಕೇರಳ ಅವರಿಗೆಲ್ಲ ಮಣದಿದೆ ಸರ್ಕಾರ. ಸ್ಟೇಟ್ ಏನೇ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಈಗ ಸದ್ಯಕ್ಕೆ ಒಂದು BHF ಫ್ಲ್ಯಾಟು ಜನವರಿ 24ನೇ ತಾರೀಕು ಸುಮಾರು 42,000 ಮನೆಗಳು ವಿತರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ರಾಜೀವ್ ಗಾಂಧಿ ವಸತಿ ನಮ್ಮದು ಎಷ್ಟು ಫ್ಲ್ಯಾಟ್ಗಳು ಹಂಚಿಕೆ ಮಾಡ್ತಾರೆ ಅಂತಲೂ ಕಾದು ನೋಡಬೇಕು. ಈ ತಿಂಗಳಲ್ಲಿ ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದ್ದು ಮತ್ತು ಸ್ಲಮ್ ಬೋರ್ಡ್ ಮನೆಗಳು ನಾವು ಒಂದು BHF ಫ್ಲ್ಯಾಟ್ಗಳು ಕೊಡ್ತಾಯಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. 24 ಮತ್ತು 2 ಆಪ್ಷನ್ ಯಾವ ಥರ ಇದೆ, ರಾಜೀವ್ ಗಾಂಧಿವು AHB ಮನೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತು ಸ್ಲಮ್ ಬೋರ್ಡ್ ಮನೆಗಳು ಎಲ್ಲ ಸೇರಿ 42,000 ಮನೆ ವಿತರಣೆ ಮಾಡ್ತೀವಿ ಅಂತ ತಿಳಿಸ್ತಾರೆ. ಈಗ ಇದಕ್ಕೆ ಒಂದು ಸ್ಕೀಮ್ಗೆ ಸಪ್ರೇಟ್ ಡೇಟ್ ಇಟ್ಕೋಬೋದು. ಡೇಟಲ್ಲಿ ಇನಾಗ್ರೇಷನ್ ನೆಲಗಳಲ್ಲಿ ಇಟ್ಕೊಂಡಿರಲ್ಲ, ಅದನ್ನೇ ಏನಾರು ಒಂದು ಡೇಟ್ ಕೊಟ್ಟು ಇದಕ್ಕೆ ಸಪ್ರೇಟ್ 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಸಪ್ರೇಟಾಗಿ ಇದು ಮಾಡೋದು. ಸದ್ಯಕ್ಕೆ ಈಗ ಕೊಯ್ಲು ಜನರಿಗೆ ಬೈಯಪ್ಪನಹಳ್ಳಿ ಒಂದು BHF ಫ್ಲ್ಯಾಟು ಸಿಗ್ತಾಯಿದೆ ಸರ್ಕಾರದಿಂದ ಅಂತಲೇ ಹೇಳ್ಬೋದು. ಫ್ರೆಂಡ್, ಈಗ ಇಷ್ಟು ನಿಮಗೆ ತಿಳ್ಕಕ್ಕೆ ಇಷ್ಟಪಡ್ತೀನಿ. ಮತ್ತು ಇತ್ತೀಚಿನ ದಿನಗಳಲ್ಲಿ 2 BHF ಫ್ಲ್ಯಾಟ್ ಬಗ್ಗೆ ಸಾಕಷ್ಟು ಜನ ಕೇಳ್ತಾಯಿದ್ರು, ಸರ್ ನಮಗೆ 2 BHF ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೊಡಿ ಅಂತ. ಖಂಡಿತವಾಗಿ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ, 2 BHF ಫ್ಲ್ಯಾಟ್ ಬಗ್ಗೆ ಅಂತಲೇ ನಾನು ತಿಳಿಸ್ತೀನಿ. ಫ್ರೆಂಡ್, 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸೋಂಥವ್ರು ನೀವು ಅರ್ಜಿ ಸಲ್ಲಿಸ್ಕೋಬೋದು. ಅದಕ್ಕೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಇಲ್ಲ ಇನ್ನೊಂದು ಸರಿ ವಿಡಿಯೋ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ 2 BHK ಅಮೌಂಟ್ ಎಷ್ಟು ಅಂತ. ಇದು ನಿಮಗೆಲ್ಲ ಟೋಟಲು ನಿಮಗೆ ತಿಳಿಸಿದ್ದೀನಿ 2 BHF ಫ್ಲ್ಯಾಟ್ ಬಗ್ಗೆ ಅಂತಲೇ ಹೇಳ್ಬೋದು. ಏನು ನಿಮಗೆ ಸರ್ಕಾರದಿಂದ ಈ ಯೋಜನೆ ಪಡಿಬೇಕು ಅಂತ ಅಂದರೆ ನೀವು ಬೆಂಗಳೂರಿನಲ್ಲೇ ವಾಸವಾಗಿರಬೇಕು. ಆಧಾರ್ ಕಾರ್ಡು, ರೇಷನ್ ಕಾರ್ಡು, BPL ಕಾರ್ಡು ಪ್ರತಿಯೊಂದು ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು. ಹಾಗಾಗಿ ನೀವು ಅರ್ಜಿ ಸಲ್ಲಿಸ್ಕೋಬೋದು. ನೀವು ಯಾವ ಸ್ಟೇಟಿಂದನಾದ್ರೂ ಬರಲಿ, ಇಲ್ಲಿ ಮಿನಿಮಮ್ 5 ವರ್ಷದ ಮೇಲ್ಪಟ್ಟಾಗಿರಬೇಕು. ಮತ್ತು ನಿಮಗೆ ಪ್ರತಿಯೊಂದು ರೇಷನ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು ಎಲ್ಲವೂ ಸಹ ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು ಅಂತ ಹೇಳ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಶೇರ್ ಮಾಡ್ಕೊಂಡು ಒಂದು BHF ಫ್ಲ್ಯಾಟ್ ತಗೊಳ್ಳೋ ಅಂತಾರೋ ಅರ್ಜಿ ಸಲ್ಲಿಸ್ಕೋಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.